ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮುಡಾ ಹಗರಣ ಆರೋಪ ಕೇಳಿ ಬಂದಿದೆ. ಅನವಶ್ಯಕವಾಗಿ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮುಡಾ ಹಗರಣ ಆರೋಪ ಮಾಡುತ್ತಿರುವ ಬೆನ್ನಲ್ಲೇ ದಾವಣಗೆರೆಯಲ್ಲಿ ಅಹಿಂದ ನಾಯಕರು ಬಿಜೆಪಿ ಜೆಡಿಎಸ್ ವಿರುದ್ಧ ಬೀದಿಗಿಳಿದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೇಲೆ ಮುಡಾ ಹಗರಣ ಆರೋಪ ಹಿನ್ನೆಲೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮೈಸೂರಿಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದನ್ನು ಖಂಡಿಸಿದರು. ಅಲ್ಲದೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಶೋಕಸ್ ನೋಟಿಸ್ ನೀಡಿದ್ದನ್ನು ವಾಪಸ್ ಪಡೆಯಬೇಕೆಂದು ಅಹಿಂದ ನಾಯಕರು ಆಗ್ರಹಿಸಿದರು. ಬಿ.ಆರ್. ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಜಯದೇವ ವೃತ್ತ, ಮಹಾನಗರ ಪಾಲಿಕೆ, ರೇಣುಕಾ ಮಂದಿರ, ಅರುಣ ವೃತ್ತ, ಕೋರ್ಟ್ ವೃತ್ತ ಮುಖಾಂತರ ಸಾಗಿ ಸಂಗೊಳ್ಳಿ ರಾಯಣ್ಣ ವೃತ್ತ ತಲುಪಿ ಮೆರವಣಿಗೆ ಅಂತ್ಯ ಮಾಡಲಾಯಿತು. ಇನ್ನು ಈ ಪ್ರತಿಭಟನೆಯಲ್ಲಿ ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ, ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್, ಜಿಸಿ ನಿಂಗಪ್ಪ, ಎಚ್ಬಿ ಮಂಜಪ್ಪ, ಎಸ್ ಗಿರೀಶ್, ಎನ್ ಹಾಲೇಶ್, ಪಾಲಿಕೆ ಸದಸ್ಯ ಜೆ.ಎನ್. ಶ್ರೀನಿವಾಸ್ ಇತರರು ಭಾಗವಹಿಸಿದರು. ಸ್ವಾಗತಿಸಿದ್ದಾರೆ, ಅವರು ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮೇಯರ್ ಆಗಿರ್ತಕ್ಕಂಥ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಲಂಬಾಣಿ ಸಮಾಜ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ ನಾಯ್ಕ ಅವರು ಸಹ ಆಗಮಿಸಿದ್ದಾರೆ, ಸ್ವಾಗತವನ್ನು ಬಯಸ್ತೇನೆ. ನಂಜಾರಾಯ್ ಅವರು ಸಹ ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸಿದ್ದೇನೆ. ವೇದಿಕೆ ಅವರು ಸಹ ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸಿದ್ದಾರೆ. ಅಹಿಂದ ವರ್ಗದ ನಗರ ಮಹಾನಗರ ಪಾಲಿಕೆ ಎಲ್ಲರಿಗೂ ಸಹ ನಾನು ಸುಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಚಂದ್ರು, ನಮ್ಮ ಮುಖಂಡರಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಜಿಸಿ ರಕ್ಷಣಾ ಇಲಾಖೆಯವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ತಾರೆ. ಈ ಕಾರ್ಯಕ್ರಮದಲ್ಲಿ ಈ ಸಭೆ ಮೂಲಕ ನಾವು ಒಂದು ನಿಮಿಷ ನೀವು ಸಿದ್ದರಾಮಯ್ಯನ ನೀನು ಮುಂದೆ ಒಂದು ಮುಖ ನೋಡಿದ್ರಿ, ಇನ್ನು ಎರಡನೇ ಮುಖ ಸಿದ್ದರಾಮಯ್ಯ ಮುಖ ನೋಡಿದ್ರಿ. ಇಡೀ ಕೇಂದ್ರ ಸರ್ಕಾರ ಅಲ್ಲ, ಯಾವುದೇ ಸರ್ಕಾರ ಸಹ ನಡೆಸ್ತಕ್ಕಂಥ ಒಂದು ಶಕ್ತಿ ಸಿದ್ದರಾಮಯ್ಯನವರಿಗೆ ಹೇಳ್ತಕ್ಕಂಥದ್ದನ್ನು ನಾನು ಹೇಳಕ್ ಬಯಸ್ತೇನೆ. ಒಬ್ಬ ಕಳಂಕ ರಹಿತ ಸಿದ್ದರಾಮಯ್ಯನವರು ಈ ದೇಶದಲ್ಲಿ ಯಾರಾದ್ರೂ ಉತ್ತಮವಾದಂತ ಆಡಳಿತ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಇದ್ರೆ ಅದು ನಂಬರ್ 1 ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ. ಅಂತ ಒಬ್ಬ ನಾಯಕರನ್ನ ಏಳಿಗೆಯನ್ನು ಸಹಿಸಿಕೊಡದೆ ಇವತ್ತು ಎರಡನೇ ಅವಧಿಗೆ 5 ವರ್ಷ ಮುಖ್ಯಮಂತ್ರಿ ಆಗ್ತಾನಲ್ಲ ಅಂತಕ್ಕಂಥ ಒಂದು ಹೊಟ್ಟೆ ಕಿಚ್ಚಿನಿಂದ ಇವತ್ತು ಬಿಜೆಪಿ ಜೆಡಿಎಸ್ ಮಾಡ್ತಕ್ಕಂಥ ಕುತಂತ್ರ. ಇವತ್ತು ವಾಲ್ಮೀಕಿ ಹಗರಣ ಇರ್ಬೋದು, ನಾವು ಸದನದಲ್ಲಿ ಅವಕಾಶ ಕೊಟ್ಟು ಮಾತಾಡಿ, ನೀವು ವಾಲ್ಮೀಕಿ ಹಗರಣದ ಎಷ್ಟು ಚರ್ಚೆಗೆ ಅವಕಾಶ ಕೊಟ್ಟು 2 ದಿನ ಅವ್ರಿಗೆ ಅವಕಾಶ ಕೊಟ್ಟು ಮಾತಾಡ್ಲಿಕ್ಕೆ. ಆದ್ರೆ ಒಂದು ಸದನ ನಡಿಬೇಕಾದ್ರೆ ಅದಕ್ಕೊಂದು ನಿಯಮ ಇದೆ, ಅದಕ್ಕೆ ಸಭಾಧ್ಯಕ್ಷರು ಅದಕ್ಕೆ ಆದಂತ ಒಂದು ಚೌಕಟ್ಟಿನಲ್ಲಿ ಮಾಡ್ತಾರೆ. ಆದ್ರೆ ನೀವು ಮೂಢಾಳನ್ನ ಕೇಳ್ಬೇಕಾದ್ರೆ ನೀವು ಮೊದಲು ಎಲ್ಲಿ ನಮ್ಮ ಸಭಾಧ್ಯಕ್ಷರನ್ನ ನೀವು ಕೇಳಿದ್ರಿ? ನೀವು ಮೊದಲು ಯಾವ ರೀತಿ ಕೇಳಿದ್ರು ಅದೇ ರೀತಿ ಕೇಳಿದ್ರು. ಅದು ಸಭಾಧ್ಯಕ್ಷರು ವಿವೇಚನೆ ಬಿಟ್ಟಂತದ್ದು ಚರ್ಚೆಗೆ ಅವಕಾಶ ಕೊಡೋದು. ಆದ್ರೂ ಸಹ ನಾವು ಆ ಒಂದು ಘಟನೆ ಆದ ತಕ್ಷಣವೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ಆಯೋಗ ನೇಮಕ ಮಾಡಿ ಅದನ್ನ 6 ತಿಂಗಳ ವರದಿ ಕೊಡತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿದರು. ಇಷ್ಟೆಲ್ಲ ಮಾಡಿದ್ರು ಸಹ ಅದ್ರ ಜೊತೆಗೆ ಖುದ್ದು ಸಿದ್ದರಾಮಯ್ಯನವರೇ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರು. ಮೂಡಾದಲ್ಲಿ ಯಾವ ಕಾಲದಲ್ಲಿ ಏನಾಗಿದೆ, ಯಾವ ಸರ್ಕಾರದಲ್ಲಿ ಆಗಿನ ಅಲ್ಲಿ ಯಾವ ಕಮಿಟಿ ಅಧ್ಯಕ್ಷರಿದ್ದು ಮೂಡದ್ದು, ಅಲ್ಲಿ ಸದಸ್ಯರು ಯಾರಿದ್ರು, ಯಾವ ಪಕ್ಷದಲ್ಲಿದ್ರು ಅಂತಕ್ಕಂಥದ್ದೆಲ್ಲ ಸಂಕ್ಷಿಪ್ತವಾಗಿ ಒಂದು 2 ತಾಸು ಪತ್ರಿಕಾಗೋಷ್ಠಿ ಮಾಡಿದ್ರು. ವಾಸ್ತವಾಂಶವನ್ನು ಈ ರಾಜ್ಯದ ಎತ್ತಿ ತೋರಿಸಿದ್ರು. ಆದ್ರೂ ಸಹ ಅದನ್ನೆಲ್ಲ ನೋಡಿಬಿಟ್ಟು ಏನ್ ಮಾಡ್ಬೇಕು ಸಿದ್ದರಾಮಯ್ಯ, ಏನ್ ಮಾಡಿದ್ರು ಸಹ ಸತ್ಯತೆಯನ್ನ ಬಿಚ್ಚಿಡ್ತಾನಲ್ಲ ಅಂತಕ್ಕಂಥದ್ದನ್ನ ಒಂದು ಮನಗಂಡು ಇವತ್ತು ರಾಜ್ಯಪಾಲರನ್ನ ಒಂದು ಬಿಜೆಪಿ ಕಚೇರಿ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದಾರೆ.
ಸರ್ ಚಮನ್ ಸರ್ ಕಾರ್ಪೊರೇಟರ್ ದಯವಿಟ್ಟು ವೇದಿಕೆ ಮೇಲೆ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಬಸವಂತಪ್ಪನವರೇ, ಮುಖಂಡರಾಗಿರ್ತಕ್ಕಂಥ ಜಿಲ್ಲಾ ನಾಯಕರಾಗಿರ್ತಕ್ಕಂಥ ರಾಜ್ಯ ಮುಖಂಡ ನಮ್ಮ ಶಿವೇರಿ ಅವರೇ, ವೀರೇಶ್ ನಾಯಕ್ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಬ್ಬೊಬ್ಬರು ಒಂದೊಂದು ಕೊಡುಗೆ ಕೊಟ್ಕೊಂತ ಬಂದರು ನಮ್ಮ ರಾಜ್ಯಕ್ಕೆ. ಎಲ್ಲರ ಮೇಲೇನೂ ಕುತಂತ್ರ ಆದಿತ್ತು. ಈಗ ಇವ್ರ ಮೇಲೆ ಯಾಕಪ್ಪ ಕುತಂತ್ರ ಅಂದ್ರೆ, ಎಲ್ಲ ಬಡವರು ಬಗರು, ಎಲ್ಲಾ ಸಮಾಜದಲ್ಲಿ ಇರೋಂಥ ಬಡವರು ಬಗರು ಇಂಥರಂತಾರಂತಿಲ್ಲ, ಫಾರ್ವರ್ಡ್ ಕಾಸ್ಟ್ನಲ್ಲಿ ಇರೋಂಥ ಬಡವರಿಗೂ ಸಹಿತ ಒಂದು ಮನೆಗೆ 5,000 ರಿಂದ 10,000 ಸಿಗಂಗೆ ಮಾಡಿರ್ತಕ್ಕಂಥ ಧೀಮಂತ ನಾಯಕ ದೇಶದಲ್ಲಿ ಇದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಅವ್ರಿಗೆ ಮುಗಿಸಿದ್ರೆ ಈ ಬಡವರು ಬಗರು ಮತ್ತೆ ನಮ್ಮ ಜೊತೆಗೆ ಇದ್ದಾರಲ್ಲ, ನಾವು ಹೆಂಗಿರ್ತೀವಿ ಕೇಳ್ಕೊಂಡಿರ್ತಾರೆ ಅಂತ ಅವ್ರು ಕೇಳ್ಕೊಂಡ್ಬಿಟ್ಟಿದ್ದಾರೆ. ಅವರು ನಮ್ಗೆ ಏನ್ ಕೇಳ್ಕೊಂಡ್ಬಿಟ್ಟಿದಾರಪ್ಪ ಅಂತ ಹೇಳಿದ್ರೆ, ನಮಗೆ ಕುಸ್ತಿ ಆಡಿಸಿ ಮಧ್ಯದಾಗ ಶಿಂಟಿ ಹೊಡ್ಕೊಂಡು ನಿಂತಿದ್ದಾರೆ. ಇವರಿಗೆ ಬರೋಬ್ಬರಿ ನಾವು ಪಾಠ ಕಲಿಸಿಲ್ಲಪ್ಪ ಅಂತ ಹೇಳಿದ್ರೆ ನಮ್ಮ ಅಸ್ತಿತ್ವನೇ ಹೋಗ್ಬಿಡ್ತಿದ್ದೆ. ಬ್ಯಾಕ್ವರ್ಡ್ ಕ್ಲಾಸ್ನವರು ನಾವು ಬಹಳ ಹುಷಾರಿಂದ ಇರಬೇಕು. ಇದು ಬಹಳ ದೊಡ್ಡ ಕುತಂತ್ರ ಇದೆ ಇದು. ಯಾಕಂದ್ರೆ ಸಿದ್ದರಾಮಯ್ಯ ಅಂತ ಲೀಡರು ನಿಮಗೆ ತಿಳಿದು ಬಹಳ ಆಶ್ಚರ್ಯ ಆಗ್ಬೋದು. ಈ ರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆ ನಮ್ಮ ಕರ್ನಾಟಕದಲ್ಲಿ 136 ಜನ ನಾವು ಗೆದ್ವಿ. ಇಡೀ ದೇಶಕ್ಕೆ ಮಾದರಿ ಆಯ್ತು. ಇಡೀ ದೇಶದಲ್ಲಿ ನಮ್ಮ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮ್ಮ ಇಂಡಿಯಾ ಒಕ್ಕೂಟದ ಇಷ್ಟು ಸೀಟ್ಗಳು ಬರಬೇಕಾದ್ರೆ ಸಿದ್ದರಾಮಯ್ಯನವರ ಒಂದು ರಿಸಲ್ಟ್ 136 ಬಂತು. ಇದು ಎಲ್ಲ ಕಡೆ ಪ್ರಭಾವ ಬೀಳ್ತು. ಸರಿ ಸಾಮಾನ್ಯವಾಗಿ ಈಗ ಯಾರಿಗೂ ಈಗ ಹೆದರ್ತಾ ಇಲ್ಲ, ಬಿಜೆಪಿ ಅವರು ಸಿದ್ದರಾಮಯ್ಯ ಅವ್ರಿಗೆ ಹೆದರ್ತಾ ಇದ್ದಾರೆ. ಈಗ ಸದ್ಯ ರಾಹುಲ್ ಗಾಂಧಿ ಸಾಹೇಬರು ಈಗ ನಂಬರ್ 1 ನಲ್ಲಿ ಬಂದಿದ್ದಾರೆ. ಅವರೆಲ್ಲ ಬೆಳೀತಾರೆ ಅಂತ ನೋಡಿದ್ರೆ ಈ ಸಿದ್ದರಾಮಯ್ಯ ಮುಗಿಸಿದ್ರೆ ಎಲ್ಲ ಅಹಿಂದ ವರ್ಗದವರು ನಮ್ಮ ಹೆಂಗೆ ನಾವು ಹೇಳ್ತೀವಿ ಕೇಳ್ಕೊಂಡ ಬಿದ್ದಿರ್ತಾರೆ ಅಂತ ಹೇಳಿ ಅವ್ರು ತಿಳ್ಕೊಂಡಿದ್ದಾರೆ.